ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತಂದರೆ ಬೈನಾನ್ಸ್ ಬೇಸ್ಡ್ ಒಂದು ಬ್ಲ್ಯಾಕ್ ಚೈನ್ ಇರುವಂತಹ ರೈಡ್ BNB ಅಂತ ಹೇಳ್ಬಿಟ್ಟು ಈ ಒಂದು ಬಿಸ್ನೆಸ್ನ ನೇಮ್ ಬಂದು ತುಂಬ ಒಂದು ಒಳ್ಳೆ ಅವಕಾಶ. ಇದು ತುಂಬ ಸಖತ್ತಾಗಿದೆ. ಸೊ ವೆಲ್ಕಮ್ ಟು ರೈಡ್ BNB, ದ ಫಸ್ಟ್ ಕಮ್ಯುನಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್. ಸೊ ಇದು ಯಾವ ರೀತಿ ರನ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಒಂದು ಪ್ರಾಜೆಕ್ಟ್, ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಪ್ರಾಜೆಕ್ಟ್ ಬಂದು OPBNB ಬ್ಲ್ಯಾಕ್ ಚೈನ್ ಮುಖಾಂತರ ರನ್ ಆಗ್ತಾ ಇದೆ. ಸೊ ಇದರಲ್ಲಿ ಯಾವುದೇ ರೀತಿ ಯಾರೋ ಒಬ್ಬ MD ಇದ್ದಾನೆ, ಒಂದು ಕಂಪನಿ ಇದೆ, ಒಂದು ಹೆಡ್ ಆಫೀಸ್ ಇದೆ, ಆ ಥರ ಏನಿರಲ್ಲ. ಇದು ಪ್ಯೂರ್ಲಿ ಡಿಸೆಂಟ್ರಲೈಸ್ಡ್ ಒಂದು ಬ್ಲ್ಯಾಕ್ ಚೈನ್ ಮುಖಾಂತರ ಈ ಬೈನಾನ್ಸ್ ಅವ್ರದೇ ಈಗ ಏನು ವರ್ಲ್ಡ್ ವೈಡ್ ನಂಬರ್ 1 ಎಕ್ಸ್ಚೇಂಜ್ ಆಗಿರುವಂತಹ ಬೈನಾನ್ಸ್. ಓಕೆ, ಸೊ ಬೈನಾನ್ಸ್ ಅಲ್ಲಿ ಅವ್ರದ್ದು ಒಂದು ಕಾಯಿನ್ ಇದೆ BNB ಅಂತ ಹೇಳ್ಬಿಟ್ಟು. ಈ ಒಂದು BNB ಕಾಯಿನಲ್ಲಿ ಒಂದು 2-3 ಬ್ಲ್ಯಾಕ್ ಚೈನ್ಗಳಿದೆ. ಅದರಲ್ಲಿ BP20 ಇರ್ಬೋದು, ಅಥವಾ ಇನ್ನೊಂದು ಬ್ಲ್ಯಾಕ್ ಚೈನ್ ಬಂದು OPBNB. ಸೊ ಈ ಒಂದು OPBNB ಮುಖಾಂತರ ಈ ಒಂದು ಪ್ರಾಜೆಕ್ಟ್ ರನ್ ಆಗ್ತಾ ಇದೆ. ಸೊ ಯಾವ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಸೊ ನೀವು ನೋಡ್ಬೋದು, ಬೈನಾನ್ಸ್ ಬ್ಲ್ಯಾಕ್ ಚೈನ್ BNB ಬಿಕಾನ್ ಚೈನ್ ಲಾಂಚ್ ಆನ್ ಏಪ್ರಿಲ್ 2019 ಅಲ್ಲಿ ಈ ಒಂದು ಚೈನ್ ಲಾಂಚ್ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಚೈನ್ ಬಂದು BNB ಸ್ಮಾರ್ಟ್ ಚೈನ್ ಮೀನ್ಸ್ BP20 ಅಂತ ಕರಿತೀವಿ. ಅದು ಲಾಂಚ್ ಆಗಿದ್ದು 2020ರಲ್ಲಿ. ಸೊ ಅದೇ ರೀತಿ OPBNB ಲಾಂಚ್ ಆಗಿದ್ದು 2023ರಲ್ಲಿ. ಸೊ ಲಾಸ್ಟ್ ಇಯರ್ ಈ ಒಂದು ಬ್ಲ್ಯಾಕ್ ಚೈನ್ ಲಾಂಚ್ ಆಗುತ್ತೆ. ಬಟ್ ಈ ಒಂದು ಬ್ಲ್ಯಾಕ್ ಚೈನ್ ಮುಖಾಂತರ ಕಂಪನಿಯ ಏನು ಈ ಒಂದು BNB ಕಾಯಿನ್ ಏನಿದೆ ಅದನ್ನ ಫ್ಯೂಚರಿಸ್ಟಿಕ್ ಆಗಿ ಒಂದು ಡೆವಲಪ್ ಮಾಡೋ ಉದ್ದೇಶಕ್ಕೋಸ್ಕರ ಆಗಸ್ಟ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಟೈಪ್ಸ್ ಆಫ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಬಂದಾಗ ಸೆಂಟ್ರಲೈಸ್ಡ್ ಆಗಿರ್ಬೋದು, ಸೆಮಿ ಡಿಸೆಂಟ್ರಲೈಸ್ಡ್ ಆಗಿರ್ಬೋದು, ಮತ್ತೆ ಡಿಸೆಂಟ್ರಲೈಸ್ಡ್. ಸೊ ನಾವು ಇವತ್ತು ತಿಳ್ಕೊತಾ ಇರುವಂತದ್ದು ಡಿಸೆಂಟ್ರಲೈಸ್ಡ್. ಸೊ ಅದ್ರದ್ದು ಒಂದು ಮಹತ್ವ ನೀವು ನೋಡೋದಾದ್ರೆ, ಕಂಟ್ರೋಲ್ ಫ್ರೀ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ಓನರ್ ಅನ್ನೋದಿರಲ್ಲ, ಪ್ಯೂರ್ಲಿ ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಆಟೋಮೇಟೆಡ್ ಸಿಸ್ಟಮ್, ಪ್ಯೂರ್ಲಿ ಆಟೋಮೇಟೆಡ್ ಸಿಸ್ಟಮ್ ಇರುತ್ತೆ. ಸೊ ಇಲ್ಲಿ ಯಾರೋ ಒಬ್ರು ಆಪರೇಟ್ ಮಾಡ್ತಾರೆ, ನಾವು ವಿತ್ಡ್ರಾ ಕೊಡಬೇಕು, ಹಾಗೆ ಹೀಗೆ ನಥಿಂಗ್. ಓಕೆ, ಪ್ರತಿಯೊಂದು ಕೂಡ ಕಂಟ್ರೋಲ್ ನಿಮ್ಮ ಕಡೆ ಇರುತ್ತೆ. 100% ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಸ್ನೇಹಿತರೆ ಈ ಒಂದು ಆಪರ್ಚುನಿಟಿಯಲ್ಲಿ. ಸೊ ನನ್ನ ಒಂದು ಅನುಭವದಲ್ಲಿ ಒಂದು ವಂಡರ್ಫುಲ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಇದು. ಸೊ ಅದೇ ರೀತಿ ಸ್ನೇಹಿತರೆ, ಸ್ಮಾರ್ಟ್ ಕಾಂಟ್ರಾಕ್ಟ್ ಬಗ್ಗೆ ಕೆಲವೊಂದು ಮಾಹಿತಿಗಳಿದೆ. ಬೇಕಾದ್ರೆ ನೀವು PDF ನ ನೋಡಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಬೆನಿಫಿಟ್ಸ್ ಆಫ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂತ ನೋಡಿದಾಗ ಎಫಿಷಿಯನ್ಸಿ, ಅಕ್ಯುರಸಿ, ಇಮ್ಯೂಟಬಿಲಿಟಿ, ನೋ ಟ್ರಸ್ಟ್ ಇಶ್ಯೂ. ಸೊ ಯಾವುದೇ ರೀತಿ ಇಶ್ಯೂ ಆಗುತ್ತೆ, ಟ್ರಸ್ಟ್ ಕಳ್ಕೊತೀವಿ ಅನ್ನೋ ಒಂದು ಸನ್ನಿವೇಶನೇ ಬರಲ್ಲ ಈ ಒಂದು ಆಪರ್ಚುನಿಟಿನಲ್ಲಿ. ಜೊತೆಗೆ ಅಡ್ವಾಂಟೇಜಸ್ ಆಫ್ ರೈಡ್ BNB. ಸೊ ನಮ್ಮ ಒಂದು ರೈಡ್ BNB ಅಡ್ವಾಂಟೇಜಸ್ ನೀವು ನೋಡೋದಾದ್ರೆ, ಓನರ್ಶಿಪ್ ಫ್ರೀ ಇರುತ್ತೆ, 100% ಪ್ಯೂರ್ಲಿ ಡಿಸೆಂಟ್ರಲೈಸ್ಡ್ ಆಪರ್ಚುನಿಟಿ, ನೋ ಅಡ್ಮಿನ್, ಯಾರೋ ಒಂದು ಅಡ್ಮಿನ್ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅನ್ನೋದಿಲ್ಲ. ಲಾಕ್ಡ್ ಸ್ಟೇಬಲ್ ಪ್ಲಾನ್. ಸೊ ಅಂದ್ರೆ ಇಲ್ಲಿ ಯಾವುದೇ ರೀತಿ ಪ್ಲಾನ್ ಚೇಂಜ್ ಆಗುತ್ತೆ ಅನ್ನೋದಿಲ್ಲ. ಇನ್ಸ್ಟಂಟ್ ವಿತ್ಡ್ರಾ, ಅಲ್ಲೇ ಡ್ರಾ, ಅಲ್ಲ ಬಹುಮಾನ. ಅಂದ್ರೆ ಅಲ್ಲಿ ನೀವು ಏನು ವರ್ಕ್ ಮಾಡ್ತೀರಾ 100% ಅಲ್ಲೇ ನಿಮಗೆ ರಿಟರ್ನ್ ಆಗುತ್ತೆ ಇನ್ಕಮ್ಮು. ಸೊ ಅದೇ ರೀತಿ 100% ರಿಸ್ಕ್ ಫ್ರೀ. ಇಲ್ಲಿ ಯಾವುದೇ ರೀತಿ ರಿಸ್ಕ್ ಅಲ್ಲಿ ಬಿಸ್ನೆಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಾವೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಗೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಲ್ಲ. ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಪ್ಯೂರ್ಲಿ ವರ್ಕಿಂಗ್ ಪ್ಲಾನ್ ಅಂತ ಹೇಳಕ್ ಇಷ್ಟಪಡ್ತೀವಿ ಸ್ನೇಹಿತರೆ. ತುಂಬಾ ಸಿಂಪಲ್ ವರ್ಕ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಸ್ನೇಹಿತರೆ, ಇನ್ನ ಕೆಲವೊಂದೊಬ್ರಿಗೆ ಡೌಟ್ ಇರ್ತದೆ. ನೀವು ಬೇಕಾದ್ರೆ ಇಲ್ಲೊಂದು OPBNB ಕಾಂಟ್ರಾಕ್ಟ್ ಅಡ್ರೆಸ್ ಕೂಡ ಇರುತ್ತೆ. ಅದನ್ನು ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ವೆರಿಫೈ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ಗೂಗಲ್ ಎಲ್ಲಿ ಬೇಕಾದ್ರೂ ನೀವು ಸರ್ಚ್ ಮಾಡ್ಬೋದು. ಈ OPBNB ಬ್ಲ್ಯಾಕ್ ಚೈನು ವ್ಯಾಲಿಡಾ ಅಥವಾ ಇನ್ವ್ಯಾಲಿಡಾ, ಓಕೆ, ಪ್ರತಿಯೊಂದು ಕೂಡ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಆಪರ್ಚುನಿಟಿ ಯಾವ ರೀತಿ ಮುಖಾಂತರ ರನ್ ಆಗುತ್ತೆ ಅಂದ್ರೆ, ಈಗ ಹೆಂಗೆ ನಾವು ಏನಾದರೂ ಒಂದು ಅಪ್ಲಿಕೇಶನ್ ಅಥವಾ ಏನೋ ಒಂದು ವೆಬ್ಸೈಟ್ ಓಪನ್ ಮಾಡಬೇಕು ಅಂದ್ರೆ ನಾವು ಗೂಗಲ್ಗೆ ಹೋಗ್ತೀವಿ, ಡೈರೆಕ್ಟ್ ಆಗಿ www.com ಅಂದ್ಬಿಟ್ಟು ಏನೋ ಒಂದು ಟೈಪ್ ಮಾಡ್ತೀವಿ. ಬಟ್ ಈ ಒಂದು ಕ್ರಿಪ್ಟೋ ಕರೆನ್ಸಿ ಪ್ರಾಜೆಕ್ಟ್ನ ನಾವು ಆಪರೇಟ್ ಮಾಡಬೇಕು, ರನ್ ಮಾಡಬೇಕು ಅಂತಂದ್ರೆ ನಮಗೆ Web3 ವ್ಯಾಲೆಟ್ ಬೇಕಾಗ್ತದೆ. ಈ Web3 ವ್ಯಾಲೆಟ್ ಅಲ್ಲಿ ಸುಮಾರು ವ್ಯಾಲೆಟ್ಗಳು ಬರ್ತವೆ. ಟ್ರಸ್ಟ್ ವ್ಯಾಲೆಟ್ ಆಗಿರ್ಬೋದು, ಟೋಕನ್ ಪ್ಯಾಕೆಟ್ ಆಗಿರ್ಬೋದು, ಮೆಟಾಮಾಸ್ಕ್ ಆಗಿರ್ಬೋದು, ಸೇಫಾಲ್ ಆಗಿ, ಈ ಥರ ಸುಮಾರು ವ್ಯಾಲೆಟ್ಗಳು ಬರ್ತದೆ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಬಟ್ ನಮಗೆ ಕಂಫರ್ಟಬಲ್ ಜೊತೆಗೆ ಲೆಸ್ ಗ್ಯಾಸ್ ಫೀಸ್, ಅಂದ್ರೆ ಕಡಿಮೆ ಖರ್ಚು. ಅಂದ್ರೆ ಲೈಕ್ ಏನಾದ್ರು ಟ್ರಾನ್ಸ್ಫರ್ ಮಾಡಿದಾಗ ಅಥವಾ ವಿತ್ಡ್ರಾ ಮಾಡಿದಾಗ ಇದೆಲ್ಲದೂ ಕೂಡ ನಾವು ಎಲ್ಲನೂ ಕೂಡ ನೋಡಿದಾಗ ನಮಗೆ ಕಂಫರ್ಟಬಲ್ ಆಗಿರುವಂಥದ್ದು ಸೇಫ್ ಫಾಲ್ ವ್ಯಾಲೆಟ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ಯಾವ ರೀತಿ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ರೀತಿ ID ಆಕ್ಟಿವೇಶನ್ ಮಾಡಬೇಕು ಅನ್ನೋದು ಇದೇ ಯೂಟ್ಯೂಬ್ ಚಾನಲ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ, ಇನ್ನೊಂದು ವಿಡಿಯೋನ. ಸೊ ನೀವು ಬೇಕಾದ್ರೆ ನೋಡ್ಬೋದು. ಬಟ್ ನನ್ನ ಸಜೆಷನ್ ಅಥವಾ ರೈಡ್ BNB ಸಜೆಷನ್ ಮಾಡುವಂಥದ್ದು ಸೇಫ್ ಫಾಲ್ ವ್ಯಾಲೆಟ್. ಓಕೆ, ತುಂಬಾ ಸಖತ್ತಾಗಿದೆ.
ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಅದ್ರ ಸ್ನೇಹಿತರೆ ಹೌ ಟು ಸ್ಟಾರ್ಟ್. ಸೊ ಯಾವ ರೀತಿ ಸ್ಟಾರ್ಟ್ ಮಾಡೋದು? ಸೊ ಇದರ ನೀವು BNB ಕಾಯಿನ್ ಮುಖಾಂತರ ಈ ಒಂದು ಆಪರ್ಚುನಿಟಿನ ಸ್ಟಾರ್ಟ್ ಮಾಡ್ತೀರಾ ಸ್ನೇಹಿತರೆ. ಸೊ ನಿಮ್ಗೆ ಗೊತ್ತಿರಬಹುದು, ಇವತ್ತು BNB ಕಾಯಿನ್ ಏನಾಗಿದೆ, ತುಂಬಾ ಡೆವಲಪ್ ಆಗ್ತಾ ಇದೆ, ತುಂಬಾ ಸ್ಪೀಡ್ ಆಗಿ ಗ್ರೋತ್ ಆಗ್ತಾ ಇದೆ. ಸೊ ಹಾಗಿದ್ರೆ ಸ್ನೇಹಿತರೆ, ಇಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಅಂದ್ರೆ ಕೇವಲ ನಿಮಗೆ 0.0044 BNB ಬೇಕಾಗ್ತದೆ. ಸೊ ಅಪ್ರಾಕ್ಸಿಮೇಟ್ಲಿ ಡಾಲರ್ ಅಂತ ಬಂದಾಗ $2.7 ಅಟ್ ಪ್ರೆಸೆಂಟ್ ಸಿಚುವೇಶನ್ ಇರ್ತದೆ. ಬಟ್ ಅದು ವೇರಿಯೇಷನ್ ಆದರೂ ಆಗ್ಬೋದು. ಬಟ್ ನಮಗೆ ಎಕ್ಸಾಕ್ಟ್ ಆಗಿ ಈ ಒಂದು ಆಪರ್ಚುನಿಟಿನ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ 0.004 BNB ಬೇಕಾಗ್ತದೆ, 44 BNB ಬೇಕಾಗ್ತದೆ. ಸೊ ಆ 0.0044 BNBಗೆ ಎಷ್ಟು ಡಾಲರ್ ಆಗ್ತದೆ ಅಷ್ಟು ಡಾಲರ್ ನಮಗೆ ಅವಶ್ಯಕತೆ ಇರ್ತದೆ. ಸೊ ನನ್ನ ಪ್ರಕಾರ ಇಂಡಿಯನ್ ಕರೆನ್ಸಿನಲ್ಲಿ ₹300 ಅವರೇಜ್, ಅಂದ್ರೆ ಆಸುಪಾಸು, ಅಥವಾ ₹310 ಆಗ್ಬೋದು, ₹320 ಆಗ್ಬೋದು, ಇಲ್ಲ $290 ಅಥವಾ $280, $270, ಅಂದ್ರೆ ಡಿಫ್ರೆನ್ಶಿಯೇಷನ್ ಆಗ್ತಾ ಇರುತ್ತೆ ಅದು ಮಾರ್ಕೆಟ್ ವ್ಯಾಲ್ಯೂ. ಬಟ್ ಸೊ ಎಲ್ಲರೂ ಕೂಡ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದ್ರೆ ಈ ಒಂದು ಆಪರ್ಚುನಿಟಿ ನೀವು ಸ್ಟಾರ್ಟ್ ಮಾಡೋದು ಕೇವಲ ₹300. ಓಕೆ, ಸೊ ₹300 ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಸೊ ಇಲ್ಲಿ ತುಂಬಾ ಪ್ಯಾಕೇಜ್ಗಳಿದೆ. ಸೊ ಅದರಲ್ಲಿ ಫಸ್ಟ್ ಬಂದು ಬಿಗಿನರ್, ಅಂದ್ರೆ ನೀವು ಯಾವುದೇ ಪ್ಯಾಕೇಜ್ ನ ತಗೋಬೇಕು ಅಂತ ಅಂದ್ರೂ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಇವೆಲ್ಲ ದಾಟ್ಕೊಂಡೆ ಹೋಗ್ಬೇಕಾಗ್ತದೆ. ಬಟ್ ಬೆನಿಫಿಟ್ ಏನಪ್ಪಾ ಅಂತ ಅಂದ್ರೆ, ಸೊ ನಾವು ಎಲ್ಲಾ ಪ್ಯಾಕೇಜಲ್ಲೂ ಕೂಡ ಒಂದೇ ಸಲ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತನೂ ರೂಲ್ಸ್ ಇಲ್ಲ. ಸೊ ಒಂದೊಂದೇ ಮಾಡ್ಕೋಬೇಕು ಅಂತನೂ ಕೂಡ ರೂಲ್ಸ್ ಇಲ್ಲ. ನಮ್ಮ ಇಷ್ಟ, ನಮ್ಮ ಕಂಫರ್ಟಬಲ್, ನಮ್ಮ ಇನ್ವೆಸ್ಟ್ಮೆಂಟ್. ಬಟ್ ನನ್ನ ಸಜೆಷನ್, ಸೊ ನೀವು ₹300 ಇಂದನಾರು ಮಾಡಿ, ಅಥವಾ ಡೈರೆಕ್ಟ್ ಮೆಂಟರ್ ಇಂದನಾರು ಮಾಡಿ, ಡೈರೆಕ್ಟ್ PNR ಇಂದನಾರು ಮಾಡಿ, ಅದು ನಿಮ್ಮ ಕಂಫರ್ಟಬಲ್. ಬಟ್ ನಾನು ಸಜೆಷನ್ ಅಂತ ಬಂದಾಗ, ಸೊ ಕೇವಲ ₹300 ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ಅದರಲ್ಲಿ ಬರುವಂತಹ ಆದಾಯದಲ್ಲೇ ಬೇಕಾದ್ರೆ ನೀವು ಟಾಪ್ ಅಪ್ ಮಾಡ್ಕೊಂಡು ಅಪ್ಗ್ರೇಡ್ ಮಾಡ್ಕೊಂಡು ಇನ್ಕಮ್ ತಗೊಂಡು ಹೋಗ್ಬೋದು. ಇಲ್ಲ ಒಂದೇ ಸಲ ನಾನು ಅಪ್ಗ್ರೇಡ್ ಮಾಡ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ಬಿಗಿನಿಂಗ್ ಅಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಕೇವಲ ₹300 ಮಾಡ್ತೀರಾ ಸ್ನೇಹಿತರೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಿಗಿನರ್ ಅಂತ ಕರಿತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ಕೋತೀನಿ ಇನ್ಫ್ಲೂಯೆನ್ಸರ್, ಅಚೀವರ್, ಅಂಬಾಸಿಡರ್, PNR, ಮೆಂಟರ್, ಚಾಂಪಿಯನ್, ಡೈರೆಕ್ಟರ್, ಟೈಟಾನ್, ಐಕಾನ್, ಲಿಜೆಂಡ್, ಎಂಪರರ್. ಸೊ ಈ ರೀತಿಯಾಗಿ 12 ರ್ಯಾಂಕ್ಗಳಿದೆ. 12 ರ್ಯಾಂಕಲ್ಲೂ ಕೂಡ ಒಂದು ಒಳ್ಳೆ ಇನ್ಕಮ್ ಮಾಡ್ಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಪ್ಯಾಕೇಜಸ್ ಅಂತ ಬಂದಾಗ INR ನೋಡೋದಾದ್ರೆ, ಸೊ ಫಸ್ಟ್ ಬಿಗಿನರ್ ಅಲ್ಲಿ ಕೇವಲ ₹300, ಅದು ನೆಕ್ಸ್ಟ್ ₹500, $800, $1500, $3000, $6000, $12000, $24000, $40000, $1,70,000, $1,40,000, $3,40,000. ನೀವು ಯಾವುದೇ ಪ್ಯಾಕೇಜ್ ಅಲ್ಲಿ ಬನ್ನಿ, ಅಥವಾ ಯಾವುದೇ ಪ್ಯಾಕೇಜ್ ಅವ್ರನ್ನ ನೀವು ರೆಫರ್ ಮಾಡಿ, ನಿಮಗೆ 100% ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸ್ನೇಹಿತರೆ. ಅಂತ ಒಂದು ಕೇಪಬಿಲಿಟಿ, ಅಂತ ಒಂದು ಫ್ಯೂಚರಿಸ್ಟಿಕ್ ಆಗಿರುವಂತಹ ಒಂದು ಆಪರ್ಚುನಿಟಿ ಇದೆ ಅಂದ್ರೆ ಅದು ರೈಡ್ BNB ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಿದ್ರೆ ಸ್ನೇಹಿತರೆ, ಇಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡುವಂಥದ್ದು ಸ್ನೇಹಿತರೆ, ನೀವು ಕೇವಲ ₹300 ಅಂದ್ರೆ ಇಲ್ಲಿ ಡಾಲರ್ ವರ್ಕ್ ಆಗ್ತದೆ, ಅಂದ್ರೆ BNB ನಲ್ಲಿ ವರ್ಕ್ ಆಗ್ತದೆ. ಬಟ್ ನಿಮ್ಮ ಒಂದು ಕಂಫರ್ಟಬಲ್ಗೋಸ್ಕರ ನಾನು INR ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ನೀವು ಕೇವಲ ₹300 ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ₹300 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ರೆಫರ್ ಮಾಡ್ಬೋದು. 300 ಎಷ್ಟು ಜನಕ್ಕೆ ಬೇಕಾದ್ರೂ ರೆಫರ್ ಮಾಡ್ಬೋದು. ಪ್ರತಿಯೊಬ್ಬರಿಂದನೂ ಕೂಡ ನನಗೆ ರಿಟರ್ನ್ ₹300 ವಾಪಸ್ ಬರ್ತದೆ. ಸೊ ನೀವು ಕೇಳ್ಬೋದು ಇಲ್ಲಿ, ಸೊ ನಮಗೆ ರಿಟರ್ನ್ ಕೊಟ್ಕೊಡೋದ್ರಿಂದ ಸೊ ಅಲ್ಲಿ ಬ್ಲಾಕ್ ಚೈನ್ಗೆ ಏನಪ್ಪ ಪ್ರಾಫಿಟ್ ಸ್ನೇಹಿತರೆ? ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಸೊ ಇಲ್ಲಿ ಯಾವುದೇ ರೀತಿ ನಾನು ಅವಾಗಲೇ ಹೇಳಿದೆ, ಯಾವ ರೀತಿ ಓನರ್ ಇರ್ತಾರೆ, ಅಡ್ಮಿನ್ ಇರ್ತಾರೆ, ಏನೂ ಇರಲ್ಲ. ಸೊ ಬ್ಲಾಕ್ ಚೈನ್ಗೆ ಬೆನಿಫಿಟ್ ಏನಪ್ಪಾ ಅಂದ್ರೆ, ಇಲ್ಲಿ ಟ್ರಾನ್ಸಾಕ್ಷನ್ಗಳು ಪ್ರತಿನಿತ್ಯ ಜಾಸ್ತಿ ಆಗ್ತಾ ಹೋಗುತ್ತೆ, ಯೂಸರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಕೇವಲ ಒಂದು ಟ್ರಾನ್ಸಾಕ್ಷನ್ ಫೀಸ್ಗೆ ₹10 ಕಟ್ ಮಾಡ್ಕೊಂಡ್ರು ಕೂಡ ಒಂದು ದಿನಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ಆಗ್ತದೆ, ಅದರಿಂದ ಆದಾಯ ಎಷ್ಟು ಬರ್ತದೆ ಯೋಚನೆ ಮಾಡ್ಬೋದು ಸ್ನೇಹಿತರೆ. ಸೊ ಅದು ವಾಟ್ ಎವರ್ ಏನೇ ಇರಲಿ, ಬಟ್ ಇವತ್ತು ಆದಾಯ ನಾವು ಯಾವ ರೀತಿ ಇನ್ಕಮ್ ಮಾಡ್ಬೋದು, 1,00,000 crore ಟುಗೆದರ್ ಮಾಡ್ಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ಏಕೆಂದ್ರೆ ಆಲ್ರೆಡಿ ಕಳೆದ 3 ತಿಂಗಳಲ್ಲೇ ತುಂಬಾ ಜನ ಕ್ರೋರ್ ಟುಗೆದರ್ ಅರ್ನಿಂಗ್ಸ್ ಮಾಡಿದರೆ ಕೇವಲ ₹300 ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಕೂಡ ನಾನು ಹೇಳುವಂಥದ್ದು ಕ್ರೋರ್ ಟುಗೆದರ್ ಬೇಡ, ಲಕ್ಷಗಟ್ಟಲೆ ಬೇಡ. ಸೊ ನಮ್ಮ ದಿನನಿತ್ಯ ಖರ್ಚಿಗಾಗುವಂಥ ಒಂದು ಆದಾಯ ಮಾಡ್ಕೊಳ್ಳಿಕ್ಕೆ ಒಂದೊಳ್ಳೆ ಅವಕಾಶ ರೈಡ್ BNB ಸ್ನೇಹಿತರೆ. ಸೊ ₹300 ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಾ, ನಿಮ್ಮ ಲೆಫ್ಟ್ ಅಲ್ಲಿ ಅಥವಾ ರೈಟ್ ಅಂತ ಯಾವುದೇ ರೀತಿ ಲೆಫ್ಟ್ ರೈಟ್ ಇಲ್ಲ. ಸೊ ನಿಮಗೆ ಕಾಣಿಸ್ಲಿಕ್ಕೋಸ್ಕರ ನಿಮಗೆ ಟೀಮ್ ಒಂದು ಟ್ರೀ ಕಾಣಿಸ್ತಾ ಇದೆ ಅಷ್ಟೇನೆ. ಓಕೆ, ಸೊ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ರೆಫರ್ ಮಾಡ್ಬೋದು. ಸಿಂಗಲ್ ವ್ಯಕ್ತಿ ಮಾಡಿದ್ರೆ 300 ಬರ್ತದೆ, ಇಬ್ರನ್ನ ಮಾಡಿದ್ರೆ ₹600 ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ಸ್ನೇಹಿತರೆ ಜಸ್ಟ್ ಬರೀ ನೀವು 2 ಮಲ್ಟಿಫಿಕೇಶನ್ ಮಾಡಿದ್ರು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಾದ್ರೆ ಸ್ನೇಹಿತರೆ, ಇಬ್ಬರು ವ್ಯಕ್ತಿಗಳಿಗೆ ಅವಕಾಶ ಕೊಡ್ತೀರಾ, 300 ನಿಮಗೆ ₹600 ಬರೀ ಫಸ್ಟ್ ಲೆವೆಲ್ ಇಂದ ನಿಮಗೆ ಇನ್ಕಮ್ ಬಂದ್ಬಿಡುತ್ತೆ.
ಸೊ ಇದನ್ನು ನಾವು ಬಿಗಿನರ್ ಲೆವೆಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ನೇ ಲೆವೆಲಿಂದ ಅಂದರೆ ನೆಕ್ಸ್ಟ್ ನೀವು ಯಾರೇ ರೆಫರ್ ಮಾಡಿದ್ರು ಕೂಡ ಅವ್ರು ಸೆಕೆಂಡ್ನೇ ಲೆವೆಲು, ಥರ್ಡ್ ಲೆವೆಲು, ಫೋರ್ತ್, ಫಿಫ್ತ್ ಈ ಥರ ಕಂಪ್ಲೀಟ್ ಅಂದರೆ ಲೆಫ್ಟ್ ಇಂದ ರೈಟ್ಗೆ ಅದು ರೋ ಕಂಪ್ಲೀಟ್ ಆಗ್ತಾ ಹೋಗ್ತದೆ ಅದು. ಓಕೆ, ಸೊ ನೆಕ್ಸ್ಟ್ ಸ್ನೇಹಿತರೆ, ಸೊ ಯಾವ ರೀತಿ ನಿಮಗೆ ನೆಕ್ಸ್ಟ್ ಲೆವೆಲಿಂದ ಇನ್ಕಮ್ ಬರ್ತದೆ ಅಂತ ಅಂದರೆ, ಸೊ ಫಸ್ಟ್ ಇನ್ಕಮ್ ನಾನು ಅವಾಗಲೇ ಹೇಳಿದೆ. ಸೊ ಫಸ್ಟ್ ಲೆವೆಲಿಂದ 300 ಬರ್ತದೆ. ಇನ್ ಕೇಸ್ ನಿಮಗೆ ಸೆಕೆಂಡ್ನೇ ಲೆವೆಲಿಂದ ಅಂದರೆ ನೀವು ಎಷ್ಟು ಜನ ಬೇಕಾದ್ರೂ ರೆಫರ್ ಮಾಡೋದು ಪ್ರತಿಯೊಬ್ಬರಿಂದನೂ 300 ರೂಪಾಯಿನೇ ಬರ್ತದೆ. ಇನ್ ಕೇಸ್ ನೆಕ್ಸ್ಟ್ ಅವ್ರ ಕಡೆಯಿಂದ ಮತ್ತೆ ನಿಮಗೆ ಇನ್ಕಮ್ ಬರಬೇಕು ಅಂತ ಅಂದರೆ ಸೆಕೆಂಡ್ ಲೆವೆಲಲ್ಲಿ ಯಾರೇ ಇರಲಿ, ನೀವು ರೆಫರ್ ಮಾಡಿರೋರು ಇರಲಿ ಅಥವಾ ನಿಮ್ಮ ಟೀಮ್ ರೆಫರ್ ಮಾಡಿರೋರು ಆದರೂ ಇರಲಿ, ಸೊ ಅವ್ರು ಏನಾದರೂ ನೆಕ್ಸ್ಟ್ ಲೆವೆಲ್ಗೆ ಇನ್ಫ್ಲೂಯೆನ್ಸರ್ ಲೆವೆಲ್ಗೆ ಅಂದರೆ ಬಿಗಿನರ್ ಇಂದ ನೆಕ್ಸ್ಟ್ ಇನ್ಫ್ಲೂಯೆನ್ಸರ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಕೊಂಡಾಗ ನಿಮಗೂ ಕೂಡ ಸೆಕೆಂಡ್ ಲೆವೆಲ್ ಎಷ್ಟು ಜನ ಇರ್ತಾರೆ? 4 ಜನ ಇರ್ತಾರೆ ಸ್ನೇಹಿತರೆ. ಆ 4 ಜನದಿಂದ 500 ರೂಪಾಯಿ ಇನ್ಕಮ್ ಬಂದ್ಬಿಡುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇನ್ಫ್ಲೂಯೆನ್ಸರ್ ಲೆವೆಲ್ಗೆ ನೀವು ಅಪ್ಗ್ರೇಡ್ ಆಗಿದ್ರೆ ಅವರು ಏನಾದರೂ ಸೆಕೆಂಡ್ನೇ ಲೆವೆಲ್ 4 ಜನ ಏನಿದ್ದಾರೆ ಇನ್ಫ್ಲೂಯೆನ್ಸರ್ ಲೆವೆಲ್ಗೆ ಅಪ್ಗ್ರೇಡ್ ಆದಾಗ ನಿಮಗೂ ಅವ್ರ ಕಡೆಯಿಂದ ಮತ್ತೆ 500 ರೂಪಾಯಿ ಬರ್ತದೆ. 2000 ಬಂದಂಗಾಯಿತು. ಬಟ್ ನೀವು ಅಪ್ಗ್ರೇಡ್ ಮಾಡಿದ್ದು ಕೇವಲ 500 ರೂಪಾಯಿಂದ. ಸೊ ಅದೇ ರೀತಿ ನೆಕ್ಸ್ಟ್ 3ನೇ ಲೆವೆಲಲ್ಲಿ ಎಷ್ಟು ಜನ ಇರ್ತಾರೆ? 8 ಜನ ಬರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ ಕೆಳಗಡೆ $8. ಸೊ $8 ಅಂದ್ರೆ ಆಲ್ಮೋಸ್ಟ್ ಒಂದು 800 ರೂಪಾಯಿ ಅಂತಾನೆ ಅನ್ಕೊಳ್ಳಿ. ಸೊ ನೀವು ಏನಾದರೂ 800 ರೂಪಾಯಿನಲ್ಲಿ ಅಚೀವರ್ ರ್ಯಾಂಕ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ರೆ 3ನೇ ಲೆವೆಲ್ ಇರುವಂತಹ ಯಾರೇ ಅಚೀವರ್ ರ್ಯಾಂಕ್ನ ಅಪ್ಗ್ರೇಡ್ ಮಾಡ್ಕೊಂಡ್ರು ಕೂಡ ಪ್ರತಿಯೊಬ್ಬರಿಂದನೂ ಕೂಡ 800 ರೂಪಾಯಿ ಬರ್ತದೆ ಸ್ನೇಹಿತರೆ. 8 $64. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ಸ್ನೇಹಿತರೆ $64 ಅಂದ್ರೆ 6400 ರೂಪಾಯಿ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ 4ನೇ ರ್ಯಾಂಕು ಅಂಬಾಸಿಡರ್ ರ್ಯಾಂಕು. ಆ ಅಂಬಾಸಿಡರ್ ರ್ಯಾಂಕಲ್ಲಿ 16 ಜನ ಬರ್ತಾರೆ ಕೆಳಗಡೆ 4ನೇ ಲೆವೆಲಿಂದ. ಸೊ 4 ಲೆವೆಲ್ ಇರುವಂಥ 16 ಜನ ಏನಾರು ಅಂಬಾಸಿಡರ್ ರ್ಯಾಂಕ್ ಅಪ್ಗ್ರೇಡ್ ಆದರೆ ನೀವೇನಾದ್ರು ಅಪ್ಗ್ರೇಡ್ ಆಗಿದ್ರೆ ಪೂರ್ತಿ ಅವ್ರು ಏನು ಅಪ್ಗ್ರೇಡ್ ಆಗ್ತಾರೆ ಪೂರ್ತಿ ಅಮೌಂಟ್ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ 4ನೇ ಲೆವೆಲಿಂದ ಬರ್ತದೆ. ಸೇಮ್ 5ನೇ ಲೆವೆಲಿಂದ ಅಷ್ಟೇ 32 ಜನ ಇರ್ತಾರೆ. ಆ 32 ಜನದಿಂದನೂ ಕೂಡ 32 ಜನ ಇಂಟು $32 ಅಂದರೆ $1024, ಅರೌಂಡ್ $1,00,000 ಇನ್ಕಮ್ ಆಯಿತು ಸ್ನೇಹಿತರೆ. ನೀವು ಆಕ್ಟಿವೇಶನ್ ಮಾಡ್ಕೊಂಡಿದ್ದು ಕೇವಲ $32ಇಂದ. ಸೊ ಅದೇ ರೀತಿ ನೆಕ್ಸ್ಟ್ ಮೆಂಟರ್ ರ್ಯಾಂಕಲ್ಲಿ 64 ಜನ ಬರ್ತಾರೆ. 64 ಜನದಿಂದನೂ ಕೂಡ ಪ್ರತಿಯೊಬ್ಬರಿಂದ $64 ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬರ್ತದೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ಚಾಂಪಿಯನ್, ಅದರಲ್ಲಿ 64 ಪ್ಲಸ್ ಅದ್ರ ಕೆಳಗಡೆ ಏನು ಬರ್ತಾರೆ ಅರೌಂಡ್ ಒಂದು 120 ಜನ. ಓಕೆ, ಸೊ 120 ಜನ ಇಂಟು $120 ಅಂದರೆ ಎಷ್ಟಾಗ್ತದೆ? $15,000 ಆಯಿತು. ಸೊ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಲೆವೆಲಲ್ಲಿ 8 ರ್ಯಾಂಕು ಡೈರೆಕ್ಟರ್ ರ್ಯಾಂಕು. ಸೊ ಅದೇ ರೀತಿ ನೆಕ್ಸ್ಟು 9, 10, 11, 12 ಈ ರೀತಿಯಾಗಿ ಸ್ನೇಹಿತರೆ ಪೂರ್ತಿ ಲೆವೆಲ್ ಅಂತ ಬಂದಾಗ ಅರೌಂಡ್ 8,000 ಟೀಮ್ ಬರ್ತದೆ. 8,000 ಟೀಮಿಂದ ಕರೆಕ್ಟಾಗಿ ಪರ್ಫೆಕ್ಟಾಗಿ ವರ್ಕ್ ಆಯಿತು ಅಂತ ಅಂದರೆ 35,000 BNB ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಒಂದು BNB ಪ್ರೈಸ್ ಇವತ್ತು 52,000 ಚಿಲ್ಲರೆ ಇದೆ. 52,000 ಇಂಟು 35,000 BNB ಎಷ್ಟಾಗ್ತದೆ ನೋಡಿ, ಕ್ರೋರ್ ಟುಗೆದರ್ ನೀವು ಅರ್ನಿಂಗ್ ಮಾಡಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿದೆ ಅಪರ್ಚುನಿಟಿ. ಕೇವಲ 300 ರೂಪಾಯಿಂದ ಸ್ಟಾರ್ಟ್ ಮಾಡಿ ಇಷ್ಟು ದೊಡ್ಡ ಮಟ್ಟದ ಆದಾಯ ಮಾಡ್ಬೋದು ಅಂದರೆ ಯಾಕೆ ಮಾಡಬಾರ್ದು ಸ್ನೇಹಿತರೆ. ಅದೇ ರೀತಿ ಇಲ್ಲಿ ರಾಯಲ್ಟಿ ಇನ್ಕಮ್ ಕೂಡ ಇದೆ. ನೆಕ್ಸ್ಟ್ ಅದರ ರಾಯಲ್ಟಿ ಇನ್ಕಮ್ ನಿಮಗೆ ಐಕಾನು, ಲಿಜೆಂಡ್, ಎಂಪರರ್ ಅಂತ ನೆಕ್ಸ್ಟ್ 3 ರ್ಯಾಂಕ್ಗಳೇನಾದ್ರು ನೀವೇನಾದ್ರು ಡೈರೆಕ್ಟಾಗೆ ಏನಾದರೂ ಅಪ್ಗ್ರೇಡ್ ಮಾಡ್ಕೊಂಡಿತ್ತು ಅಂದರೆ ಕಂಪನಿಯ ಆ ಒಂದು ಬ್ಲ್ಯಾಕ್ ಚೈನಲ್ಲಿ ಆಗುವಂಥ ಟ್ರಾನ್ಸಾಕ್ಷನಲ್ಲಿ ಏನು ಟರ್ನ್ ಓವರ್ ಇರ್ತದೆ, ಓಕೆ, ಏನು ಗ್ಯಾಸ್ ಫೀಸ್ ಅಂತ ಕಟ್ ಮಾಡ್ತಾರಲ್ಲ ಅದರಲ್ಲಿ ಟರ್ನ್ ಓವರಲ್ಲಿ ನಿಮಗೆ 1% ಈ ಒಂದು ಅಚೀವರ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ ಇದು ಪ್ಯೂರ್ಲಿ ಡಿಸೆಂಟ್ರಲೈಸ್ಡ್ ಬಿಸ್ನೆಸ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಜೊತೆಗೆ ನೀವೆಷ್ಟು ಜನಕ್ಕೆ ಬೇಕಾದ್ರೂ ಅಪ್ಗ್ರೇಡ್ ಮಾಡಿಸಿ ಅವ್ರು ಏನು ಅಪ್ಗ್ರೇಡ್ ಮಾಡ್ತಾರೆ ಪೂರ್ತಿ 100% ನಿಮಗೆ ರಿಟರ್ನ್ ಆಗ್ತದೆ. ಪ್ಯೂರ್ಲಿ ಇದು ಲೆವೆಲ್ ವೈಸಲ್ಲಿ ವರ್ಕ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿ ಮ್ಯಾಚಿಂಗ್ ಆಗಬೇಕು ಬೈನರಿ ಹಾಗೆ ಅಂತೇನಿಲ್ಲ. ಫಸ್ಟ್, ಸೆಕೆಂಡು, ಥರ್ಡು ಈ ಥರ 12 ಲೆವೆಲ್ ಇರ್ತದೆ. 12 ಲೆವೆಲಿಂದ ನಿಮ್ಗೆ ಇನ್ಕಮ್ ಬರ್ತದೆ. ನೀವು ಕೇಳ್ಬೋದು ಒಂದು ಕ್ವಶನು, ನಂದು 13ನೇ ಲೆವೆಲ್, 15 ಲೆವೆಲ್, 20ನೇ ಲೆವೆಲ್ ಕ್ರಾಸ್ ಆಗಿಬಿಟ್ಟಿದೆ, ಅಲ್ಲಿಂದ ಆದಾಯ ಬರುತ್ತಾ? ಡೆಫಿನೆಟ್ಲಿ ಬರ್ತದೆ. ಈ 20 ಲೆವೆಲಿಂದ ಮೇಲ್ಗಡೆ ಏನು ಒಳಗಡೆ 19 ಲೆವೆಲ್ ಇರ್ತಾರೆ. ಈ 19 ಲೆವೆಲ್ ಒಬ್ಬರು ಏನಾದ್ರು ಅಚೀವರ್ಗಳು ಅಥವಾ ಏನೋ ಒಂದು ರ್ಯಾಂಕ್ನ ಅಪ್ಗ್ರೇಡ್ ಆಗಿಲ್ಲ ಅಂದರೆ ನೆಕ್ಸ್ಟ್ ರ್ಯಾಂಕ್ ನಿಮ್ದಾಗಿದ್ರೆ ಅದು ಆಟೋಮೆಟಿಕಲಿ ನಿಮಗೆ ಬಂದು ಪ್ಲೇಸ್ ಆಗ್ತದೆ. ಅವನು 20 ಜನದ ಕೆಳಗಡೆ ಹೋಗಿ ಪ್ಲೇಸ್ ಆಗಲಿ, 20 ಲೆವೆಲ್ ಕೆಳಗಡೆ ಹೋಗಿ ಪ್ಲೇಸ್ ಆಗಲಿ, ಆ 20 ಜನನೂ ಏನಾದರೂ ಅಪ್ಗ್ರೇಡ್ ಆಗಿಲ್ಲ ಅನ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ಗೆ, ಬಟ್ ನಿಮ್ದು ಎಲಿಜಿಬಲ್ ಆಗಿದೆ ಅನ್ಕೊಳ್ಳಿ, ಆ ಎಲ್ಲ ಇನ್ಕಮು ಕೂಡ ಆಟೋಮೆಟಿಕಲಿ ನಿಮಗೆ ಬಂದು ಪ್ಲೇಸ್ ಆಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಸೊ ನಾನು ಅವಾಗಲೇ ಹೇಳ್ದಂಗೆ 100% ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಎಷ್ಟೇ ಲೆವೆಲ್ ಇರಲಿ
ಸೊ ಯಾವುದೇ ವ್ಯಕ್ತಿ ಆಗಿರಲಿ, ಅವರೆಷ್ಟೇ ಬಂಡವಾಳ ಹಾಕಲಿ, ಪೂರ್ತಿ ಅಮೌಂಟು ನೀವು ಯಾರು ಅಪ್ಲೈನ್ ಆಗಿರ್ತಾರೆ ಆ ಲೆವೆಲ್ ವೈಸಲ್ಲಿ ನಿಮಗೆ ಇನ್ಕಮ್ ರಿಟರ್ನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿದೆ. ಸೊ ಯಾವ ರೀತಿ ಎಕ್ಸಾಂಪಲ್ನ ನೋಡೋದಾದರೆ, ಫಸ್ಟ್ ಲೆವೆಲ್ ಇಬ್ಬರು ಬರ್ತಾರೆ, ಸೆಕೆಂಡ್ ಲೆವೆಲ್ 4 ಜನ, ಆಮೇಲೆ 8 ಜನ, 16, 32. ಸೊ ಈ ರೀತಿಯಾಗಿ ಇನ್ಕಮ್ ಅನ್ನೋದು ಸ್ಪ್ಲಿಟ್ ಆಗ್ತಾ ಹೋಗ್ತದೆ. ಸೊ ಆ ಲೆವೆಲಲ್ಲೇ ಇರೋನೇ ಆಗಬೇಕು ಅಂತೇನಿಲ್ಲ, ಅದ್ರ ಕೆಳಗಡೆ ಲೆವೆಲನ್ನು ಅಪ್ಗ್ರೇಡ್ ಮಾಡಿದ್ರು ಕೂಡ, ಅವನು ಅಪ್ಲೈನ್ ಮಾಡಿಲ್ಲ ಅಂದರೂ ಕೂಡ ಆಟೋಮೆಟಿಕಲಿ ಆ ಇನ್ಕಮು ನಿಮಗೆ ಬಂದು ಪ್ಲೇಸ್ ಆಗ್ತದೆ. ಸೊ ನಾವು ಯಾಕೆ ರೈಟ್ BNB ಮಾಡಬೇಕು ಅಂತಂದರೆ 100% ಡಿಸೆಂಟ್ರಲೈಸ್ಡ್, ಸೊ 100% ಸೇಫ್ ಪ್ರಾಜೆಕ್ಟ್, ಸೊ 100% ಇನ್ಸ್ಟೆಂಟ್ ಪೇಔಟ್. ಯಾಕೆ ಸೇಫ್ ಪ್ರಾಜೆಕ್ಟ್ ಅಂದರೆ, ಇವತ್ತು ಇಡೀ ವರ್ಲ್ಡ್ ವೈಡಲ್ಲಿ ನಂಬರ್ 1 ಎಕ್ಸ್ಚೇಂಜ್ ಆಗಿರುವಂತಹ ಆ ಒಂದು BNB ಕಾಯಿನ್, ಆ ಒಂದು OPBNB ಒಂದು ಬ್ಲ್ಯಾಕ್ ಚೈನಲ್ಲಿ ಈ ಒಂದು ಆಪರ್ಚುನಿಟಿ ರನ್ ಆಗ್ತಿದೆ ಅಂದರೆ, ಸೊ ಧೈರ್ಯವಾಗಿ ನಾವು ಬಿಲೀವ್ ಇಟ್ಟು ಒಂದು ಆಪರ್ಚುನಿಟಿನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಯಾರೇ ಒಬ್ಬ ವ್ಯಕ್ತಿ ಬಂದರೂ ಯಾರಿಗೂ ಲಾಸ್ ಇಲ್ಲ. ಸೊ ಯಾರೇ ಒಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಕೇವಲ 300 ರೂಪಾಯಿ. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಆಗುತ್ತೆ, ಹಾಗೆ ಹೀಗೆ ಎಲ್ಲೋ ಲಾಕ್ ಆಗುತ್ತೆ, ಬ್ಯಾಂಕ್ ಲಾಕ್ ಆಗುತ್ತೆ, ಏನೂ ಇಲ್ಲ ಸ್ನೇಹಿತರೆ. ರಿಸ್ಕ್ ಫ್ರೀ ಆಪರ್ಚುನಿಟಿ ಆಗಿದೆ. ಜೊತೆಗೆ ಈ ಒಂದು ಆಪರ್ಚುನಿಟಿ ಆಲ್ರೆಡಿ 100 ದಿನಗಳನ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದೆ. ಜೊತೆಗೆ 5 ಲಕ್ಷ ಚಿಲ್ಲರೆಗಿಂತ ಕಸ್ಟಮರ್ಸ್ಗಳಾಗಿದ್ದಾರೆ. ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಸೊ ಈ ಒಂದು ಆಪರ್ಚುನಿಟಿಯಲ್ಲಿ ಬರೀ $3 ಸ್ಟಾರ್ಟ್ ಮಾಡಿ, ಬರೀ 300 ರೂಪಾಯಿಂದ ಸ್ಟಾರ್ಟ್ ಮಾಡಿ ಇವತ್ತು 320 BNB ಅರ್ನಿಂಗ್ಸ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಒಂದು BNB ಪ್ರೈಸು 52,000 ಅಂತಂದರೆ 320 BNBಗೆ ಅರೌಂಡ್ $1,66,00,000 ಆಯಿತು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಪವರ್ ಆಫ್ $3. ಓಕೆ, ಸೊ ಈ ರೀತಿಯಾದಂಥ ಒಂದು ಒಳ್ಳೆ ಅವಕಾಶ ನಮಗೆಲ್ಲ ಸಿಗ್ತಾ ಇದೆ. ಸೊ ಎನಿ ಡೌಟ್, ಎನಿ ಕ್ಲಾರಿಫಿಕೇಶನ್, ಎನಿ ಸಪೋರ್ಟ್ ಎಲ್ಲಿಂದ ಬೇಕಾದ್ರೂ ಆಗಿರ್ಬೋದು, ಇಡೀ ಕರ್ನಾಟಕ ಆಗಿರ್ಬೋದು, ಔಟ್ ಆಫ್ ಕರ್ನಾಟಕ, ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಈ ಒಂದು ಆಪರ್ಚುನಿಟಿ ಮಾಡ್ಬೋದು, ಇಡೀ ವರ್ಲ್ಡ್ ವೈಡ್ ಈ ಒಂದು ಆಪರ್ಚುನಿಟಿ ಮಾಡ್ಬೋದು. ಎಲ್ಲಿಂದ ಯಾರಿಗಾದರೂ ಹೇಗೆ ಆಪರ್ಚುನಿಟಿ ಸಿಕ್ಕಿದ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎನಿ ಟೈಮ್ ಕಾಲ್ ಮಾಡಿ. 100% ಈ ಒಂದು ಬಿಸ್ನೆಸ್ನಲ್ಲಿ ಟೈಮ್ ಕೊಟ್ಟು, ಕಮಿಟ್ಮೆಂಟ್ ಕೊಟ್ಟು ವರ್ಕ್ ಮಾಡ್ತಾ ಇದ್ದೀವಿ. ಎನಿ ಟೈಮ್ ಯಾರೇ ಬನ್ನಿ, ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.